ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯನ್ನು ಮತ್ತು ಎಲ್ಲರೂ ಹೇಗಿದ್ದಾರೆ ಫ್ರೆಂಡ್ಸ್? ಚೆನ್ನಾಗಿದ್ದಾರೆ ಅಂತ ತಿಳ್ಕೊತೀನಿ. ನೋಡಿ, ಏನಪ್ಪ ಇವತ್ತು ಮತ್ತೆ ವಿಡಿಯೋ ಮಾಡ್ತಿದ್ದಾರಲ್ವ ಅಂತ ಅಂದ್ಕೋಬೇಡಿ. ಯಾಕೆ ಅಂತಂದರೆ ನಾನು ಬಿಗಿನರ್ಸ್ಗೆ ವೀಡಿಯೋಸ್ನ ಹಾಕಿರಲಿಲ್ಲ, ಹಾಗಾಗಿ ವೀಡಿಯೋಸ್ ಹಾಕೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಇವತ್ತು ನಿಮಗೆ ಫ್ಲವರ್ಗೆ ಹೇಗೆ ಫಿಲ್ ಮಾಡೋದು ಅಂತ ಅಂದ್ಬಿಟ್ಟು ನನಗೆ ತುಂಬ ದಿನದಿಂದ ಎಲ್ಲರೂ ಕ್ವಶನ್ಸ್ ಕೇಳ್ತಾಯಿದ್ರು. ಹೇಗೆ ಫಿಲ್ ಮಾಡೋದು, ಅದೊಂದು ವೀಡಿಯೋ ಹಾಕ್ಕೊಡಿ ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ಆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಓಕೆನಾ. ಆದರೆ ಅದೆಲ್ಲದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಫುಲ್ ವಿಡಿಯೋ ನೋಡಿ ಫ್ರೆಂಡ್ಸ್, ಓಕೆನಾ. ಯಾಕೆ ಅಂತಂದರೆ ವೀಡಿಯೋಸ್ನ ನೋಡುವಾಗ ಕೆಲವೊಂದಷ್ಟು ಟಿಪ್ಸ್ಗಳಿರ್ತವೆ, ಅದನ್ನೆಲ್ಲ ನೋಡ್ಕೋಬೇಕಲ್ವ. ಹಾಗಾಗಿ ಇವತ್ತು ನಿಮಗೆ ಫ್ಲವರ್ಗೆ ಯಾವ ರೀತಿ ನಾವು ಫಿಲ್ ಮಾಡ್ಬೋದು ಅಂದರೆ ಇದರಲ್ಲಿ ಒಂದೇ ಥರ ಬರಲ್ಲ, ಒಂದು 4-5 ಥರ ನಾನು ತೋರಿಸ್ಕೊಡ್ತೀನಿ ಈಗ. ಆದರೆ ನೀವು ಮಿಸ್ ಮಾಡಿಬಿಡಿ ಆಯಿತಾ. ಯಾಕಂದರೆ ಒಂದೇ ಥರನೇ ನಾವು ಫಿಲ್ ಮಾಡ್ತಾ ಕೂರೋಕ್ಕಾಗಲ್ಲ. ಕೆಲವೊಂದು ಡಿಸೈನ್ಸ್ಗೆ ಬೇರೆ ಬೇರೆ ಥರನೂ ಫಿಲ್ ಮಾಡಬೇಕಾಗತ್ತೆ. ಎಲ್ಲದಕ್ಕೂ ಒಂದೇ ಥರ ಫಿಲ್ ಮಾಡಿದ್ರೆ ಆ ಲುಕ್ ಬರಲ್ಲ ಅಷ್ಟು. ಅಂದರೆ ಇವಾಗ ನಾವು ಒಂದು ಪಿಕಾಕ್ ಡಿಸೈನ್ ಆಗಲಿ, ಫ್ಲವರೇ ಆಗಲಿ, ಯಾವುದೇ ಆಗಲಿ ಆದಷ್ಟು ಬೇರೆ ಬೇರೆ ಥರ ವೇರಿಯೇಷನ್ಸಲ್ಲಿ ನಾವು ಫಿಲ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ನಾವು ಆನ್ಲೈನಲ್ಲಿ ಕೂಡ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಕೊಡೋದು, ಗೌನ್ಗಳಾಗಿರ್ಬೋದು, ಬ್ಲೌಸ್ ಆಗಿರ್ಬೋದು, ಎಲ್ಲ ವರ್ಕ್ ಮಾಡಿ ಕೊಡೋದು ಎಲ್ಲನೂ ಮಾಡ್ತೀವಿ. ಹಾಗಾಗಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಡಿಸ್ಪ್ಲೇ ಆಗುತ್ತೆ, ಆ ನಂಬರಿಗೆ ನೀವು ಕಾಲ್ ಆದರೂ ಮಾಡಿ, ಇಲ್ಲಾಂದರೆ ವಾಟ್ಸಪ್ ಆದರೂ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಕಾಲ್ ಮಾಡಿದ್ರೇ ಒಳ್ಳೆಯದು ಫ್ರೆಂಡ್ಸ್. ಯಾಕಂತಂದರೆ ಬ್ಯುಸಿ ಇರೋದ್ರಿಂದ 2 ನಿಮಿಷ ಮಾತಾಡಿ ಏನಿದೆ ಅದು ಕ್ಲಾರಿಫೈ ಮಾಡ್ಕೊಂಡು ಇಡ್ಬೋದು. ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕೋದ್ರಿಂದ ನಾನು ಕೆಲವೊಂದು ಟೈಮ್ ಆನ್ಲೈನಿಗೆ ಬರೋದೇ ಇಲ್ಲ. ಹಾಗಾಗಿ ಏನಾಗುತ್ತೆ, ಬ್ಯುಸಿ ಇರೋದ್ರಿಂದ ನಾನು ಮೆಸೇಜಸ್ನ ಚೆಕ್ ಮಾಡ್ತಾ ಕೂರಲ್ವಲ್ಲ, ಹಾಗಾಗಿ ಸ್ವಲ್ಪ ಡಿಲೇ ಆಗ್ಬೋದು ನಾನು ರಿಪ್ಲೈ ಮಾಡೋಕ್ಕೆ. ಆದರೆ ರಿಪ್ಲೈ ಮಾಡಲಿಲ್ವಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ, ನೋಡಿದ ಮೇಲೆ ನಾನು ರಿಪ್ಲೈ ಮಾಡ್ತೀನಿ, ಓಕೆನಾ. ಮತ್ತು ಮೇಯ್ನು ನಾವು ಟೈಮ್ನ ಯಾವ ರೀತಿ ಸೇವ್ ಮಾಡಬೇಕು ಅಂದರೆ, ಟೈಮ್ನ ಯಾವ ರೀತಿ ನಾವು ಇದು ಮಾಡ್ಕೋಬೇಕು ಅಂತಂದರೆ, ಇವಾಗ ನಮ್ಗೆ ಟೈಮೇ ಸಿಕ್ಕಲ್ಲ ಅಂತ ಹೇಳೋದ್ರಿಂದ ನಾನು ಹೇಳೋದೇನಪ್ಪ ಅಂತಂದರೆ, ಆದಷ್ಟು ಬೆಳಗ್ಗೆ ಬೇಗನೆ ಸ್ವಲ್ಪ ಕೆಲಸಗಳು ಮುಗಿಸ್ಕೊಂಡ್ರೆ ನಮಗೆ ಮಧ್ಯಾಹ್ನ ಮೇಲೆ ನಾವು ಫ್ರೀ ಇದ್ದೇ ಇರ್ತೀವಿ. ಒಂದು 10 o'clock 11 o'clock ಮೇಲೆ ನಾವು ಫ್ರೀ ಇರ್ತೀವಿ. ಹಾಗಾಗಿ ಆ ಟೈಮ್ನ ನೀವು ವೇಸ್ಟ್ ಮಾಡ್ದಿರೇ ನೀವು ಈ ರೀತಿ ಪ್ರಾಕ್ಟೀಸ್ ಮಾಡೋಕ್ಕೆ ಇಟ್ಕೋಬೋದು. ಇಲ್ಲ ಅಂತಂದರೆ ನಮಗೆ ಅದೂ ಇಲ್ಲ, ನಾವು ಬೆಳಗಿನ ಸಂಜೆವರೆಗೂ ಬ್ಯುಸಿ ಇರ್ತೀವಿ ಅಂತಂದರೆ ನಾವು ಏನಪ್ಪ ಅಂತಂದರೆ ಈ ಒಂದು 9 ಗಂಟೆ 10 ಗಂಟೆ ಮೇಲೆ ಮನೇಲಿ ಎಲ್ಲರೂ ಊಟ ಮಾಡಿ ಮಲಗ್ತಾರೆ. ಆಗ ನಮಗೆ ಸ್ವಲ್ಪ 1 hour ನಾವು ಅದಕ್ಕೋಸ್ಕರ ಟೈಮ್ ಕೊಡ್ಬೋದಾಗತ್ತೆ. ಯಾಕಂತಂದರೆ ಏನಾದರೂ ಒಂದು ಕಲಿಬೇಕು ಅಂತಂದಾಗ ನಾವು ಕರೆಕ್ಟಾಗಿ ಇದೇ ಟೈಮು ಅಂತೇಳಿ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ನಮಗೆ ಕಲಿಬೇಕು ಅನ್ನೋ ಹಠ ಇದ್ದಾಗ ನಾವೇನು ಮಾಡಬೇಕಾಗತ್ತೆ, ಟೈಮ್ನ ನಾವೇ ಒಂದು ಟೈಮ್ನ ನಾವು ಫಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಎಲ್ಲರೂ ಟೈಮ್ಗೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡಿ. ಯಾಕಂದರೆ ನಮಗೆ ಟೈಮಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟು. ಒಂದೊಂದು ನಿಮಿಷನೂ, ಯಾಕಂದರೆ ಏನು ಬೇಕಾದ್ರೂ ನಮ್ಗೆ ಕಳೆದೋಗಿದ್ದು ನಾವು ಮತ್ತೆ ತೊಗೋಬೋದು ಅನಿಸುತ್ತೆ. ಆದರೆ ನಮ್ಗೆ ಕಳೆದಿದ್ದು ಒಂದು ಕ್ಷಣ ಆಗಲಿ, ಒಂದು ದಿನ ಆಗಲಿ, ಅದು ಮತ್ತೆ ನಮಗೆ ಪುನರಾವರ್ತನೆ ಆಗಿ ಬರಲ್ಲ. ಅಂದರೆ ರಿಟರ್ನ್ ನಮಗೆ ವಾಪಸ್ ಬರದೇ ಇರುವಂಥ ಸಮಯಗಳವು. ಹಾಗಾಗಿ ಟೈಮ್ಗೆ ತುಂಬ ಇಂಪಾರ್ಟೆಂಟ್ ಕೊಡಬೇಕಾಗತ್ತೆ, ಓಕೆನಾ. ಇದನ್ನು ನೀವು ಯಾವ ರೀತಿ ಬೇಕಾದರೂ ಅಂದ್ಕೋಬೋದು, ಏನಪ್ಪ ಇವರು ಟೈಮ್ ಬಗ್ಗೆ ಎಲ್ಲ ಹೇಳ್ತಿದ್ದಾರೆ ಅಂತ ಅಂದ್ಕೋಬೋದು. ಆದರೆ ನನಗನ್ಸಿದ್ದು ಈ ಥರ. ಯಾಕೆ ಅಂತಂದರೆ ನಾವು ಇಷ್ಟು ವರ್ಷ ನಾವು ಏನೆಲ್ಲ ಮಾಡಿರ್ತೀವಿ, ಏನು ಇದು ಮಾಡಿರ್ತೀವಿ, ಅದು ಯಾವುದೂ ನಮಗೆ ಮುಂದಕ್ಕೆ ಬರಲ್ಲ. ನಾವು ಮುಂದೆ ಏನು ಮಾಡಬೇಕಾಗಿರುತ್ತೆ ಅದನ್ನು ಮಾತ್ರ ಯೋಚನೆ ಮಾಡಿಕೊಂಡು ಯಾವತ್ತೂ ಪಾಸಿಟಿವ್ ಥಿಂಕಿಂಗ್ನ ಇಟ್ಕೊಂಡು ಮುಂದೆ ಹೋಗಬೇಕಾಗತ್ತೆ. ಜಾಸ್ತಿ ಏನು ನೆಗೆಟಿವ್ ಥಿಂಕಿಂಗ್ಸ್ ಇಟ್ಕೊಳ್ಳೋದು, ಅಯ್ಯೋ ನನ್ನ ಕೈಲಿ ಆಗೋದೇ ಇಲ್ಲ, ನನ್ನ ಕೈಲಿ ಮಾಡೋಕ್ಕಾಗೋದೇ ಇಲ್ಲ, ಅದಾಗಲ್ಲ ಇದಾಗಲ್ಲ ಹಂಗೆ ಇಟ್ಕೋಬೇಡಿ ಯಾರೂ. ಎಲ್ಲ ಆಗುತ್ತೆ. ಇವತ್ತಿಲ್ಲ ಅಂದರೆ ನಾಳೆ ಆಗಲಿಲ್ಲ ಅಂದರೆ ನಾಡಿದ್ದಾಗಲಿ, ಇಲ್ಲ ಅಂದರೆ 1 ವರ್ಷಕ್ಕಾಗಲಿ 2 ವರ್ಷಕ್ಕಾಗಲಿ. ಆದರೆ ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಯಾವತ್ತೂ ನಮಗೆ ಅದು ಪ್ರತಿಫಲ ಕೊಟ್ಟೇ ಕೊಡುತ್ತೆ. ಅದಕ್ಕೆ ತಕ್ಕಂತೆ ಶ್ರಮನೂ ನಾವು ಹಾಕಬೇಕಾಗತ್ತೆ, ಓಕೆನಾ. ಮತ್ತು ಬನ್ನಿ ಹಾಗಿದ್ರೆ ಇವತ್ತು ನೋಡೋಣ ಯಾವ ರೀತಿ ನಾವು ಫ್ಲವರ್ಗೆ ಫಿಲ್ ಮಾಡೋದನ್ನ ನೋಡ್ಕೊಂಬರೋಣ. ಮತ್ತು ಇದು ನಾನು ನಿಮಗೆ ಟೈಮ್ಗೆ ಯಾಕೆ ಅಂತ ಹೇಳಿದೆ ಅಂತ ಅಂದರೆ, ಈ ಬಿಗಿನರ್ಸಿಗೆ ಮೇಯ್ನ್ ಬೇಕಾಗಿರೋದೇ ಟೈಮ್ನ ನೀವು ಬಿಗಿನರ್ಸ್ ಕೊಡಲಿಲ್ಲ ಅಂತ ಅಂದರೆ ನಿಮಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಆಗಲ್ಲ, ಓಕೆನಾ. ಇವಾಗ ಒಂದು ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡ್ತೀರಾ, ಬಿಟ್ಬಿಡ್ತೀರಾ. ಇವಾಗ ಪ್ರಾಕ್ಟೀಸ್ ಮಾಡಿರ್ತೀರಲ್ಲ, ಅದನ್ನ ಮಧ್ಯದಲ್ಲಿ ನೀವು ಬಿಟ್ಬಿಡ್ತೀರಲ್ಲ, ಮತ್ತೆ ಆ ಟೈಮ್ ನಿಮಗೆ ಬರಲ್ಲ. ಅಂದರೆ ಅದು ಪ್ರಾಕ್ಟೀಸ್ ನಿಲ್ಲಿಸಿದ ಮೇಲೆ ನೀವು ಬ್ಯಾಲೆನ್ಸ್ ಮರ್ತುಬಿಡ್ತೀರ, ಮತ್ತು ನಿಮ್ಗೆ ಅದು ವರ್ಕ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ಹೇಳೋದೇನಪ್ಪ ಅಂತಂದರೆ, ಟೈಮಿಂಗಿಗೆ ಇಂಪಾರ್ಟೆನ್ಸ್ ಕೊಟ್ಟು ಪ್ರಾಕ್ಟೀಸ್ ಮಾಡಿ, ಆಗ ಚೆನ್ನಾಗಿ ಕಲಿಬೋದು ಅಂತ ಅಂದ್ಬಿಟ್ಟು. ಈಗಾಗಲೇ ತುಂಬ ಜನ ನನಗೆ ಫೋಟೋಸ್ನ ಅಪ್ಲೋಡ್ ಮಾಡ್ತಾಯಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅವರು ಟೈಮ್ ಕೊಟ್ಟು ನಿಜ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಅದು ಮಾತ್ರ ತುಂಬಾ ಖುಷಿಯಾಗುತ್ತೆ.
ಓಕೆನಾ. ಬನ್ನಿ ಹಾಗಿದ್ರೆ ನೋಡ್ಕೊಂಬರೋಣ ಇವತ್ತು ಫ್ಲವರ್ಸಿಗೆ ನಾವು ಯಾವ ಥರ ಫಿಲ್ ಮಾಡ್ಬೋದು. ಫ್ಲವರ್ ಆಗಿರ್ಬೋದು ಅಥವಾ ಬೇರೆ ಏನೇ ಡಿಸೈನ್ ಆಗಿರಲಿ ಫ್ರೆಂಡ್ಸ್, ಲೀಫ್ಗೂ ಕೂಡ ಆ್ಯಡ್ ಆಗುತ್ತೆ. ನಾನು ತೋರಿಸುವಂಥ ಡಿಸೈನ್ ಇವತ್ತು ಎಲ್ಲದಕ್ಕೂ ಆ್ಯಡ್ ಆಗುತ್ತೆ. ನಿಮಗೆ ಒಂದು ಪಿಕಾಕ್ ಮಾಡಬೇಕಾ, ಒಂದು ಲೋಟಸ್ ಮಾಡಬೇಕಾ ಅಂದರೆ ತಾವರೆ ಹೂವಿನ ಡಿಸೈನು, ಇಲ್ಲ ಒಂದು ಬಾತುಕೋಳಿ, ಡಕ್ಕು, ಈ ಥರದ್ದೆಲ್ಲ ಏನೇ ಡಿಸೈನ್ ಮಾಡಲಿ ಈ ಒಂದು 4-5 ಥರ ನೀವು ಕಲ್ತ್ಕೊಂಡ್ಬಿಟ್ರೆ ನೀವು ಯಾವ್ದು ಬೇಕಾದರೂ ಫಿಲ್ ಮಾಡಿ ಕೊಡ್ಬೋದು. ಎಷ್ಟು ದೊಡ್ಡ ಡಿಸೈನ್ ಬೇಕಾದರೂ. ಅಂದರೆ ಈಗ ಮ್ಯಾರೇಜ್ ಫಂಕ್ಷನ್ಗೆಲ್ಲ ಕೊಡ್ತಾರಲ್ವ ಬ್ಲೌಸಸ್ಸು, ಅದರಲ್ಲೆಲ್ಲ ಹೆವಿ ಇರುತ್ತೆ ಡಿಸೈನ್ಸು. ಅದೆಲ್ಲ ನಮಗೆ ಕಂಪ್ಯೂಟರ್ ಮಿಷಿನಲ್ಲಾದರೆ ಈಸಿಯಾಗಿ ಫಿಲ್ ಮಾಡಿ ಕೊಡ್ತಾರೆ. ನಮ್ಮ ಈ ಮಿಷಿನ್ಗಳಲ್ಲಿ ನಾವು ಹೇಗೆ ಫಿಲ್ ಮಾಡಬೇಕಾಗತ್ತೆ? ಅದಕ್ಕೋಸ್ಕರ ಈ ವಿಡಿಯೋನ ಯಾರೂ ಮಿಸ್ ಮಾಡದೆ ನೋಡಿ ಆಯಿತಾ. ಇದರಲ್ಲಿ ಒಂದು 4-5 ಥರ ನಾನು ತೋರಿಸ್ಕೊಟ್ಟಿದ್ದೀನಿ. ಫ್ಲವರ್ ಒಂದೇ ಇರುತ್ತೆ, ಅದು ಫಿಲ್ ಮಾಡಿರೋದು ಮಾತ್ರ 4-5 ಥರ ತೋರಿಸ್ಕೊಡ್ತೀನಿ. ಮಿಸ್ ಮಾಡದೆ ಈ ವಿಡಿಯೋನ ನೋಡಿ, ಓಕೆನಾ. ವಿತ್ ಟಿಪ್ಸ್ ಜೊತೆಗೇ ಹೇಳಿದ್ದೀನಿ, ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಬನ್ನಿ ಹಾಗಿದ್ರೆ ನೋಡ್ಕೊಂಬರೋಣ, ಬನ್ನಿ. ನೋಡಿ, ಈಗ ನಾನು ಫ್ಲವರ್ನ ಇಲ್ಲಿ ಸ್ಕೆಚ್ ಮಾಡ್ಕೊಂಡಿದ್ದೀನಿ. ಬಟ್ಟೆ ಮೇಲೆ ಬೋರ್ಡಿಗೆ ಫಿಟ್ ಮಾಡಿಕೊಂಡು ಕೆಳಗಡೆ ಕ್ಯಾನ್ವಾಸ್ ಕೂಡ ಹಾಕಿದ್ದೀನಿ. ಯಾಕೆ ಅಂತಂದರೆ ಇದು ನಾವು ಏನೇ ಫಿಲ್ ಮಾಡಬೇಕಂತ ಅಂದಾಗ ಬಟ್ಟೆ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ನೋಡಿ, ಈಗ ಮಿಡಲಲ್ಲಿ ಏನು ಸರ್ಕಲ್ ಮಾಡಿದ್ದೀನಲ್ಲ, ಇದರಲ್ಲಿ ಬೇರೆ ಡಿಸೈನ್ ಬರುತ್ತೆ. ಅಂದರೆ ಬೇರೆ ಥರ ಫಿಲ್ ಮಾಡ್ತೀವಿ. ಒಂದೊಂದು ಪೆಟಲ್ಸಿಗೂ ಒಂದೊಂದು ಥರ ನಾನು ಫಿಲ್ ಮಾಡೋದನ್ನು ತೋರಿಸ್ಕೊಡ್ತೀನಿ ನೋಡಿ. ಈಗ ಫಸ್ಟಿಗೆ ನಾವು ಏನು ಮಾಡಬೇಕಪ್ಪ ಅಂತಂದರೆ, ಇದರಲ್ಲಿ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ ನಾನು, ನಿಮಗೆ ಬ್ಲೂ ಕಲರಲ್ಲಿ ನಿಮಗೆ ಕಾಣಲಿ ಅಂತ ಅಂದ್ಬಿಟ್ಟು. ನೋಡಿ, ಈಗ ಒಂದು ಸರ್ಕಲ್ನ ಸಿಂಗಲ್ 0 ಸ್ಟಿಚ್ಚಲ್ಲಿ ಇಟ್ಕೊಂಡು ನಾನು ಫಸ್ಟು ಒಂದು ಸರ್ಕಲ್ನ ಮಾಡ್ಕೋತಾ ಇದ್ದೀನಿ. ಯಾವುದೇ ಒಂದು ಮಾಡಬೇಕಾದ್ರೂ ನೀವು ಫಸ್ಟಿಗೆ ಒಂದು 0 ಸ್ಟಿಚ್ಚಲ್ಲಿ ಇಟ್ಕೊಂಡು ಈ ಥರ ಮಾಡಿ ಸರ್ಕಲ್ನ ಆಮೇಲೆ ನೀವು ಮಾಡೋದ್ರಿಂದ ಶೇಪ್ ನೀಟಾಗಿ ಬರುತ್ತೆ, ಸರ್ಕಲ್ ಶೇಪು. ಓಕೆನಾ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ನೋಡಿ, ಈ ಥರ ಹಾಕ್ಕೊಂಡು ಫುಲ್ಲು ನೀಟಾಗಿ ಒಂದು ಸರ್ಕಲ್ ಹಾಕ್ಕೊಂಬಿಡಿ ಫ್ರೆಂಡ್ಸ್. ಇದಕ್ಕೆ ಹಿಂಗೆ ಹಾಕ್ಕೊಂಡು ಫಸ್ಟು ಔಟ್ಲೈನ್ ಮಾಡ್ಕೊಂಬಿಡ್ಬೇಕು ನಾವು. ಫಸ್ಟ್ ಔಟ್ಲೈನ್ ಮಾಡ್ಕೊಂಡಾಗ ಚೆನ್ನಾಗಿ ಬರುತ್ತೆ ಯಾವುದೇ ಡಿಸೈನ್ ಆದ್ರೂ. ನೋಡಿ, ಈಗ ಆ ಪೆಟಲ್ಸ್ಗಳನ್ನೆಲ್ಲ ನಾನು ಔಟ್ಲೈನ್ ಮಾಡ್ಕೊತೀನಿ, ಮಧ್ಯದಲ್ಲಿ ಫಿಲ್ ಮಾಡ್ತಾ ಇಲ್ಲ ಈಗಲೇ. ನೋಡಿ, ಇದನ್ನು ಮಾಡುವಾಗ ನೀವು ನೋಡ್ಕೊಳ್ಳಿ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ. ನೋಡಿ, ಈ ಥರ ಅಡ್ಡ ಇಟ್ಕೊಂಡು ನೀವು ಮಾಡೋದ್ರಿಂದ ನಿಮಗೆ ಏನು ನೋಡಿ ಶೇಪ್ಗಳು ಚೆನ್ನಾಗಿ ಬರುತ್ತೆ. ನಿಮಗೆ ಬರ್ತಾ ಬರ್ತಾ ಸರ್ಕಲ್ ಶೇಪ್ ಹತ್ತತ್ರ ಬರುವಾಗ ಸಣ್ಣ ಬರಬೇಕು, ಓಕೆನಾ. ಶೇಪು ಸಣ್ಣ ಬರಬೇಕು. ನೀವು ಆ ಪೆಟಲ್ಸ್ದು ಮೇಲ್ಭಾಗದಲ್ಲಿ ಮಾಡುವಾಗ ನಿಮಗೆ ಅಗಲ ಬರಬೇಕು ಅಂತಂದರೆ ನೀವು ಈ ಥರ ಕ್ರಾಸಾಗಿ, ಅಂದರೆ ಈ ಥರ ನಿಮ್ಮ ಲೆಫ್ಟ್ ಸೈಡ್ ಅಥವಾ ರೈಟ್ ಸೈಡಲ್ಲಿ ಇಟ್ಕೊಂಡು ಈ ಥರ ಮಾಡೋದ್ರಿಂದ ನಿಮಗೆ ನೋಡಿ ಅದು ಶೇಪ್ ನೀಟಾಗಿ ಗೊತ್ತಾಗ್ತಿದೆ. ನೋಡಿ, ಅಲ್ಲಿ ಎಷ್ಟು ಅಗಲ ಬಂತು, ಬರ್ತಾ ನೋಡಿ ಎಷ್ಟು ಚಿಕ್ಕದಾಗಿ ಬರ್ತಾಯಿದೆ ಅಂತ. ಈಗ ನೋಡಿ ಎಷ್ಟು ಸಣ್ಣಗೆ ಬಂತು ಇಲ್ಲಿ ಕೆಳಗಡೆ ಬರುವಾಗ. ಈ ಫ್ಲವರ್ ಶೇಪ್ ಹಾಕುವಾಗ ಈ ಥರನೇ ಹಾಕಬೇಕು, ಇಲ್ಲ ಅಂತಂದರೆ ನಿಮಗೆ ಶೇಪು ಚೆನ್ನಾಗಿ ಬರಲ್ಲ. ಅಂದರೆ ನಮಗೆ ಬೇಕಾಗಿರೋ ಕಡೆ ದೊಡ್ಡದು ಬರಲ್ಲ, ಬೇಡದೇ ಇರೋ ಕಡೆ ದೊಡ್ಡದಾಗಿ ಬಂದರೆ ಚೆನ್ನಾಗಿ ಕಾಣಲ್ಲ, ಓಕೆನಾ. ಇಲ್ಲಾಂದರೆ ಎಲ್ಲ ಒಂದೇ ಸಮ ಬಂದ್ಬಿಟ್ಟಾಗ ಅದು ಶೇಪ್ ಕಾಣಲ್ಲ ನಿಮಗೆ. ಆ ಫ್ಲವರ್ ಶೇಪು ಪೆಟಲ್ಸ್ದು ಏನಿರುತ್ತೆ ಅದು ನೀಟಾಗಿ ಕಾಣಲ್ಲ. ಹಾಗಾಗಿ ನಾನು ಈ ಥರ ಮಾಡಿ ಅಂತ, ನಾನು ಒಬ್ಬಳೇ ಅಲ್ಲ, ಯಾರೇ ಆದರೂ ಅಷ್ಟೇ ಈ ಫ್ಲವರ್ಗೆ ಇದೇ ಥರನೇ ಶೇಪ್ ಕೊಡ್ತಾರೆ, ಓಕೆನಾ. ಮತ್ತು ನೋಡೋಣ ಫ್ರೆಂಡ್ಸ್, ಅದು ನಾನು ಏನು ಅಂದ್ಕೊಂಡಿದ್ದೆ, ನಾನು ಲೀಫ್ ಡಿಸೈನ್ ಮಾಡಿ ತೋರಿಸ್ಬೇಕು ಅಂದ್ಕೊಂಡಿದ್ದು. ಆದರೆ ನನಗೆ ಈ ಫಿಲ್ ಮಾಡೋದೇ ಫಸ್ಟ್ ತೋರಿಸೋಣ, ಯಾಕಂದರೆ ಲೀಫ್ ಈಗಾಗಲೇ ಸುಮಾರು ಸರ್ತಿ ನಾನು 2-3 ಥರ ಆಗಲೇ ಹೇಳ್ಕೊಟ್ಟಿದ್ದೀನಲ್ವ ಅಂತ ಅಂದ್ಬಿಟ್ಟು ನಾನು ಈ ಫಿಲ್ ಮಾಡೋದನ್ನ ತೋರಿಸ್ತಾ ಇರೋದು. ಇಲ್ಲ ಅಂದಿದ್ರೆ ನಾನು ಲೀಫ್ ಡಿಸೈನೇ ತೋರಿಸ್ಕೊಡ್ತಿದ್ದೆ. ನೋಡಿ, ಈಗ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ನಿಮ್ಗೆ ನೀಟಾಗಿ ಗೊತ್ತಾಗ್ತಿದೆ. ಇದು ಅಗಲ ನೋಡಿ ಮೇಲೆ ಎಷ್ಟು ಬಂದಿದೆ, ಅದೇ ನೋಡಿ ಸರ್ಕಲ್ ಹತ್ತತ್ರ ಬರ್ತಾ ಚಿಕ್ಕದಾಗಿ ಬಂದಿದೆ. ಇದರಲ್ಲೇ ಗೊತ್ತಾಗುತ್ತೆ ನಿಮಗೆ ಶೇಪ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಲ್ವಾ. ಹಾಗಾಗಿ ನೀವು ಅಥವಾ ಲೆಫ್ಟ್ ಸೈಡು ಅಥವಾ ರೈಟ್ ಸೈಡಿಗೆ ಇಟ್ಕೊಂಡು ಮಾಡಬೇಕಾಗತ್ತೆ. ಪ್ರಾಕ್ಟೀಸ್ ಮಾಡುವಾಗಲೂ ಅಷ್ಟೇ ಫ್ರೆಂಡ್ಸ್, ಯಾವುದಾದ್ರು ಒಂದೇ ಸೈಡಿಗೆ ಪ್ರಾಕ್ಟೀಸ್ ಮಾಡಿಬಿಡಿ. ಎರಡೂ ಕೈಯಲ್ಲಿ ನೀವು ಬೋರ್ಡ್ನ ಮೂವ್ ಮಾಡೋ ಥರ ಇರಬೇಕು. ಲೆಫ್ಟಿಗೆ ಕೊಟ್ಟರು ಮೂವ್ ಮಾಡಬೇಕು ನಾವು, ರೈಟಿಗೆ ಕೊಟ್ಟರು ಮೂವ್ ಮಾಡಬೇಕು. ಆ ಥರ ಎರಡೂ ಸೈಡನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ನೋಡಿ, ಪುಟ್ಟು ಬುಟ್ಟಾಸ್ನ ಹಾಕ್ತಾಯಿದ್ದೀನಿ. ಈ ಮಿಡಲಲ್ಲಿ ಏನು ಸರ್ಕಲ್ ಇದೆಯಲ್ಲ ಅದ್ರೊಳಗಡೆ ನೀಟಾಗಿ ಬುಟ್ಟಾಸ್ ಹಾಕ್ಕೊಂಬರ್ತಾಯಿದ್ದೀನಿ ನೋಡಿ. ಸರ್ಕಲ್ ಥರನೇ ನಾವು ಯಾವ ಶೇಪಲ್ಲಿ ಮಾಡಿದ್ದೀವಲ್ಲ ಇದೇ ಶೇಪಲ್ಲಿ ಹಾಕ್ಕೋಬೇಕಾಗತ್ತೆ. ಅದೇ ನಾವು ಬೇರೆ ಥರ ಫ್ಲವರ್ಸ್ ಮಾಡುವಾಗ ಶೇಪ್ ಯಾವ ರೀತಿ ಇರುತ್ತೆ ಅದೇ ಥರ ಮೂವ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಇಲ್ಲಿ ನಮಗೇನಾಗುತ್ತೆ, ಸರ್ಕಲಲ್ಲೇ ನಮಗೆ ಹೈಲೈಟ್ ಆಗಬೇಕಾಗಿರೋದ್ರಿಂದ ನಾವು ಸರ್ಕಲ್ಲಾಗೇ ಇದಕ್ಕೆ ಬುಟ್ಟಾಸ್ನ ಹಾಕ್ತಾಯಿದ್ದೀವಿ. ನಮ್ಗೆ ಹೆಂಗೆ ಬೇಕಾದರೂ ನಾವು ವೇರಿಯೇಷನ್ಸಲ್ಲಿ ಕೊಟ್ಕೋಬೋದು ಫ್ರೆಂಡ್ಸ್, ಓಕೆನಾ. ಇದೇ ಥರ ಮಾಡಬೇಕು ಅಂತ ಏನೂ ಇಲ್ಲ. ಇದು ಬೇಕಾದರೆ ಇನ್ನೂ ಒತ್ತೊತ್ತಾಗಿ ಕೊಡ್ಬೋದು. ನಾನು ನಿಮಗೆ ಕ್ಲಿಯರಾಗಿ ಕಾಣಲಿ ಅಂತ ದೂರ ಮಾಡ್ತಾಯಿದ್ದೀನಿ. ಇಲ್ಲ ಅಂದಿದ್ರೆ ಇನ್ನೂ ಹತ್ರನೂ ಮಾಡ್ಬೋದು. ಇದನ್ನು ಸ್ವಲ್ಪ ನಿಮಗೆ ನೀಟಾಗಿ ಗೊತ್ತಾಗಬೇಕಲ್ಲ, ಇದು ಬಟನ್ ಸ್ಟಿಚ್ಚೇ ಹಾಕ್ತಾ ಇರೋದು ಇವರು ಅಂತ ಅಂದ್ಬಿಟ್ಟು ಗೊತ್ತಾಗಬೇಕಲ್ಲ. ಹಾಗಾಗಿ ನಾನು ಇದನ್ನು ಸ್ವಲ್ಪ ದೂರ ಮಾಡ್ತಾಯಿದ್ದೀನಿ ಅಷ್ಟೇ. ಇಲ್ಲಾಂದರೆ ಇನ್ನೂ ಹತ್ರನೂ ಮಾಡ್ಕೋಬೋದು ಇದನ್ನು. ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ. ಇಲ್ಲಿ ನೋಡಿ ನಾನು ಇದನ್ನು ಏನು ಮಾಡಿದ್ದೀನಪ್ಪ ಅಂತಂದರೆ ದೊಡ್ಡದು ಮಾಡಿಲ್ಲ. ಇದು ಬುಟ್ಟಾಸು ತುಂಬ ಅಗಲ ಮಾಡ್ಕೊಂಡಾಗ ಚೆನ್ನಾಗಿ ಕಾಣಲ್ಲ. ನಾನು ಏನು ಮಾಡಿದ್ದೀನಿ,
1 2 3 ಅಷ್ಟೇ ಲಾಸ್ಟ್ ಮಾಡಿದ್ದೀನಿ. 4 ತನಕನೂ ಹೋಗಿಲ್ಲ ಇದು ಬುಟ್ಟ ನಾನು ಮಾಡೋಕ್ಕೆ. ಆವಾಗ ಚೆನ್ನಾಗಿ ಕಾಣಿಸುತ್ತೆ, ಒಂಥರ ಪುಟ್ಟ ಪುಟ್ಟದಾಗಿ ನೀಟಾಗಿ ಬಂದಿರುತ್ತೆ. 1 2 3ಗೆ ಲಾಸ್ಟ್ ಮಾಡ್ಕೋಬೇಕು ನೀವು, ಯಾಕಂದರೆ ಇದನ್ನು 0ಇಂದ ಸ್ಟಾರ್ಟ್ ಮಾಡೋಂಗಿಲ್ಲ. ಹಾಗಾಗಿ ನೋಡಿ, ಇವಾಗ ಇದಕ್ಕೆ ಯಾವ ರೀತಿ ನಾನು ಫಿಲ್ ಮಾಡ್ತೀನಿ ಈ ಪೆಟಲ್ಸ್ಗೆ ಅಂತ ನೋಡಿ. ಇಲ್ಲಿ ಏನು ಮಾಡ್ತಿದ್ದೀನಪ್ಪ ಅಂತಂದರೆ, ನಾನು 1 ನಂಬರಲ್ಲಿ ಅಥವಾ 1ನೇ ನಂಬರಲ್ಲಿ ನಿಮ್ಗೆ ನೋಡ್ಕೊಳ್ಳಿ, ನಿಮ್ಗೆ ಸ್ಟಿಚ್ ಎಷ್ಟು ದಪ್ಪ ಬೇಕಾಗುತ್ತೆ ನೋಡಿಕೊಂಡು. ನನ್ನ ಪ್ರಕಾರ ಇದು 1 ನಂಬರ್ ಅಥವಾ 1 ನಂಬರೇ ಸಾಕು, ಅದಕ್ಕಿಂತ ದೊಡ್ಡದಾಗಿ ಇಟ್ಕೊಂಡ್ರೆ ಚೆನ್ನಾಗಿ ಕಾಣಲ್ಲ ಇದು, ಆಯಿತಾ. ತುಂಬ 0 ಇಟ್ಕೊಂಡ್ರೆ ಕಾಣೋದೇ ಇಲ್ಲ, ಸ್ಟಿಚ್ ಹಂಗಾಗ್ಬಿಡುತ್ತೆ. ಹಾಗಾಗಿ ಅಷ್ಟರಲ್ಲಿ ಇಟ್ಕೊಂಡು ನೋಡಿ, ಉದ್ದನೇ ಮಾಡಬೇಕು ನೀವು. ಪೆಟಲ್ಸ್ ಯಾವ ಕಡೆಗೆ ನಿಮಗೆ ಹೈ ಹೋಗಿರುತ್ತಲ್ಲ, ಮೇಲೆ ಅಗಲವಾಗಿ ಮೇಲೆ ಹೈಯಲ್ಲಿ ಹೋಗಿರುತ್ತಲ್ಲ ಅಲ್ಲಿಗೆ ಈ ಥರ ನೋಡಿ. ನಾನು ಬೋರ್ಡ್ ಮೂವ್ ಮಾಡ್ತಾ ಇರೋದು ನೋಡ್ಕೊಳ್ಳಿ, ಎರಡೂ ಕೈಯಲ್ಲಿ ಬೋರ್ಡ್ ಇಟ್ಕೊಂಡು ಈ ಥರ ಉದ್ದನೇ ಮೂವ್ ಮಾಡಬೇಕು ನೀವು. ಅಡ್ಡ ಮಾಡಬಾರ್ದು, ಮತ್ತು ನೀವು ಸ್ಟಿಚಿಂಗ್ನ ದೊಡ್ಡದು ಮಾಡ್ಕೋಬಾರ್ದು. 1-1.5ನೇ ಲಾಸ್ಟ್ ಆಗಬೇಕು ಇದಕ್ಕೆ, ಅದಕ್ಕಿಂತ ಹೈಯಲ್ಲಿ ಹೋಗಂಗಿಲ್ಲ. ಈ ಥರ ಏನಕ್ಕೆ ಇದನ್ನು ನಾನು ಫಸ್ಟು ಸೈಡಲ್ಲಿ ಮಾಡ್ಕೊತಿದ್ದೀನಿ ಅಂತಂದರೆ, ನಾವು ಹಿಂಗೆ ಬೋರ್ಡನ್ನ ಇದು ಮಾಡುವಾಗ ಏನಾಗುತ್ತೆ, ನಾವು ಏನು ಔಟ್ಲೈನ್ ಮಾಡಿದ್ದೀವಲ್ಲ ಅದ್ರ ಮೇಲೆ ಬಂದುಬಿಡುತ್ತೆ. ಬೈ ಚಾನ್ಸ್ ಆ ಥರ ಬಂದರೆ ಯಾರೂ ತಲೆ ಕೆಡಿಸ್ಕೋಬೇಡಿ, ಮತ್ತೆ ಇನ್ನೊಂದು ಸರ್ತಿ ಅದ್ರ ಮೇಲೆ ಔಟ್ಲೈನ್ ಕೊಟ್ಕೊಳ್ಳಿ, ಚೆನ್ನಾಗಿ ಕಾಣುತ್ತೆ, ಅವಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಮತ್ತೆ ಇನ್ನೊಂದು ಸರ್ತಿ ಔಟ್ಲೈನ್ ಮಾಡಿಲ್ಲ, ಈಗ ಏನಿದೆ ಅದ್ರ ಮೇಲೇ ಇದೆ, ಇದು ಮಾಡ್ತಾಯಿದ್ದೀನಿ ಅಷ್ಟೇ, ಫಿಲ್ ಮಾಡ್ಕೊತಾ ಇದ್ದೀನಿ ನೋಡಿ. 1-1.5 ನಂಬರಲ್ಲೇ ಇಟ್ಕೊಂಡು ಇದನ್ನ ಎಲ್ಲನೂ ಅಷ್ಟೇ. ಇಲ್ಲಿ ಯೂಸ್ ಮಾಡಿರೋದು ನಾನು ಸಿಲ್ಕ್ ಥ್ರೆಡ್ಡೇ, ಯಾವುದೂ ಜರಿ ಥ್ರೆಡ್ ಹಾಕಿಲ್ಲ. ನಿಮಗೆ ತೋರ್ಸೋಕ್ಕೆ ಸಲುವಾಗಿ ಮಾಡ್ತಾ ಇರೋದಲ್ವ, ಹಾಗಾಗಿ. ನಾವು ಜರಿ ಥ್ರೆಡ್ಡಲ್ಲೆಲ್ಲ ಔಟ್ಲೈನ್ ಮಾಡಿದ್ರೆ ತುಂಬ ಹೆವಿ ಲುಕ್ ಕೊಡುತ್ತೆ ಫ್ರೆಂಡ್ಸ್. ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಿರುತ್ತೆ ಗೊತ್ತಾ, ಈ ಥರ ಫಿಲ್ ಮಾಡೋದಿದೆಯಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಪಿಕಾಕ್ ಎಲ್ಲ ಮಾಡುವಾಗ ನಮಗೆ ಈ ಥರ ಫಿಲ್ ಮಾಡೋದೆಲ್ಲ ಬೇಕಾಗುತ್ತೆ. ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಇದನ್ನು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಫಿಲ್ ಮಾಡಿರೋದು. ಇವಾಗ ನಾನು ಏನು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದೇ ಥರನೇ ಉದ್ದನೇ ನೀವು ಮಾಡ್ಕೊಂಬರ್ಬೇಕು. ಯಾವುದೇ ಕಾರಣಕ್ಕೂ ಅಡ್ಡ ಮಾಡೋಕ್ಕೆ ಹೋಗಬೇಡಿ ನೋಡಿ. ಈಗ ಇನ್ನೊಂದು ಪೆಟಲ್ಸ್ನ ನಾವು ಫಿಲ್ ಮಾಡ್ಕೊಳ್ಳೋಣ. ಇದು ಬಂದುಬಿಟ್ಟು ಬೇರೆ ಥರ. ಇಲ್ಲಿ ನೋಡಿ ನಾನು ಏನು ಮಾಡ್ತಿದ್ದೀನಿ ಅಂತ ನಿಮಗೆ ಕಾಣಿಸ್ತಿದೆಯಾ, ಇದು ಬಂದುಬಿಟ್ಟು ವಾಟರ್ ಫಾಲ್ ಸ್ಟಿಚ್ ಅಂತ ಅಂದ್ಬಿಟ್ಟು. ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದನ್ನು ಏನು ಮಾಡ್ತೀವಿ ಗೊತ್ತಾ, ನಾವು ಬ್ಲೌಸಲ್ಲಿ ಕೂಡ ಇದು ನಮಗೆ ಯೂಸ್ ಆಗುತ್ತೆ. ಬ್ಲೌಸ್ ನೆಕ್ಕಲ್ಲಿ ಸ್ವಲ್ಪ ದೂರಕ್ಕೆ ನಾವು ಶೇಪ್ಸ್ನ ಹಾಕ್ಕೊತೀವಲ್ಲ, ಶೇಪ್ ಹಾಕ್ಕೊಂಬಿಟ್ಟು ಒಳಗಡೆಗೆ ಇದನ್ನು ಫಿಲ್ ಮಾಡ್ತೀವಿ. ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ, ಲುಕ್ಕೇ ಬೇರೆ ಆಗುತ್ತೆ. ಇದು ಬ್ಲೌಸ್ ಈ ಥರದ್ದು ಒಂದು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ವಾಟರ್ ಫಾಲ್ ಸ್ಟಿಚ್ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಇದು ನೋಡಿ, ಈ ಥರನೂ ಫಿಲ್ ಮಾಡ್ಬೋದು ಫ್ಲವರ್ ಒಳಗಡೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಇದು ಅಷ್ಟೇ, ನಾನು 1ನೇ ನಂಬರಲ್ಲಿ ಇಟ್ಕೊಂಡು ಮಾಡಿರೋವಂಥದ್ದು. ತುಂಬ ದಪ್ಪ ಮಾಡಿಕೊಂಡ್ರೆ ಇದಕ್ಕೆ ಲುಕ್ ಚೆನ್ನಾಗಿ ಬರಲ್ಲ, ಸ್ವಲ್ಪ ಲೈಟಾಗಿ ಕಾಣೋ ಥರ ಇರಬೇಕು. ಮತ್ತು ಇದು ಸ್ವಲ್ಪ ನಿಮಗೆ ಈಸಿಯಾಗಿ ನಿಮ್ಗೆ ಅರ್ಥ ಆಗೋ ಥರ ಹೇಳಬೇಕು ಅಂತಂದರೆ ಹೆಂಗೆ ಗೊತ್ತಾ, ಆವಾಗೆಲ್ಲ ಒಂದು ಅಕೋಬಾ ಪೀಸ್ ಅಂತ ಅಂದ್ಬಿಟ್ಟು ಒಂದು ಬ್ಲೌಸ್ ಮೆಟೀರಿಯಲ್ ಬರ್ತಿತ್ತು ಗೊತ್ತಾ ನಿಮಗೆ. ಅಕೋಬಾ ಬ್ಲೌಸ್ ಮೆಟೀರಿಯಲ್ ಅಂತ ಅಂದ್ಬಿಟ್ಟು ಒಂದು ಕಾಟನಲ್ಲಿ ಬ್ಲ್ಯಾಕು, ಮೆರೂನು, ಗ್ರೀನು ಎಲ್ಲ ಆಲ್ ಕಲರ್ಸ್ ಸಿಗ್ತಾಯಿತ್ತು ನಮಗೆ. ಅದ್ರ ಮೇಲೆ ಈ ಥರದ್ದು ಇರ್ತಾಯಿತ್ತು ಏನು ಸ್ಟಿಚಸ್ಸು, ಅದೇ ಸೇಮ್ ಸ್ಟಿಚಸ್ ಇದು ನೋಡಿ. ಇದು ಬಂದುಬಿಟ್ಟು ವಾಟರ್ ಫಾಲ್ ಸ್ಟಿಚ್ ಅಂತ ಅಂದ್ಬಿಟ್ಟು ಇದ್ರ ಹೆಸರು, ಆಯಿತಾ. ಇದನ್ನು ನೀವು ಬ್ಲೌಸಿಗೆ ಡಿಸೈನ್ ಮಾಡ್ತಿರಲ್ಲ ಆಗ ಸೈಡಲ್ಲಿ ಕೂಡ ಮಾಡ್ಬೋದು. ಅಂದರೆ ಇವಾಗ ಇದನ್ನು ನೀವು ನೆಕ್ ಪಕ್ಕಕ್ಕೇ ಇದನ್ನು ಬಾಲ್ ಚೈನ್, ಸ್ಟೋನ್ ಚೈನ್ ಹಾಕ್ಕೊಂಡು ನೆಕ್ ಪಕ್ಕದಲ್ಲಿ ಇದನ್ನು ಮಾಡಿಬಿಟ್ಟು ಮತ್ತು ಒಂದು ಇಂಚು ಅಥವಾ 1.25 ಇಂಚಿಗೆ ಡಿಸೈನ್ ಮಾಡ್ಕೊಂಬಿಟ್ಟು ಅದ್ರ ಪಕ್ಕಕ್ಕಾದಂಗೆ ನೀವು ಯಾವುದಾದ್ರು ಲೀಫ್ಗಳು, ಬೇಲು ಈ ಥರದ್ದೆಲ್ಲ ಹಾಕ್ಕೊಂಡಾಗ ತುಂಬ ಒಳ್ಳೆ ಹೈ ಲುಕ್ ಕೊಡುತ್ತೆ ಬ್ಲೌಸು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ವೈಟ್ ಥ್ರೆಡ್ ಬೇರೆ ಕಾಣಿಸ್ತಾ ಇತ್ತು ಫ್ರೆಂಡ್ಸ್, ಅದಕ್ಕೆ ಕಟ್ ಮಾಡಿ ತೆಗ್ದಿದ್ದೀನಲ್ಲಿ ನೋಡಿ. ಇದು ವಾಟರ್ ಬಾಲ್ ಸ್ಟಿಚ್ ಅಂತ ಅಂದ್ಬಿಟ್ಟು ಇದೇನಾಗಪ್ಪ ಅಂತಂದರೆ ಇದು ರೌಂಡು ಮಾಡ್ಕೊಂಡು ಬರಬೇಕು. ಅಂದರೆ ನಮಗೆ ಇದು ಬುಟ್ಟ ಅಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದು ಬುಟ್ಟ ಸ್ಟಿಚ್ ಆಗಿದ್ರೆ ನಾವೇನು ಮಾಡ್ತೀವಿ, ದೊಡ್ಡದು ಮಾಡ್ತಿದ್ವಿ. ಇಲ್ಲಿ ನೋಡಿ ಸರ್ಕಲ್ ಬರುತ್ತೆ. ನಾವು ಎಲ್ಲೂ ನಿಲ್ಲಿಸಲ್ಲ, ನಮ್ಮ ಕೈ ಮತ್ತು ಕಾಲು ಎಲ್ಲ ಒಂದೇ ಸಮನೆ ನಾವು ಕಾನ್ಸಂಟ್ರೇಷನ್ ಮಾಡಿ ಬೋರ್ಡ್ನ ಮೂವ್ ಮಾಡಬೇಕಾಗತ್ತೆ. ಯಾಕೆ ಅಂತಂದರೆ ಈ ಸರ್ಕಲ್ ಹಾಕುವಾಗ ಸ್ವಲ್ಪ ನಾವು ಆ ಕಡೆ ಈ ಕಡೆ ಇದಾದ್ವಿ ಅಂತಂದರೆ ಸರ್ಕಲ್ಗಳು ನೀಟಾಗಿ ಬರಲ್ಲ. ಓಕೆನಾ. ನೋಡಿ ಇದೇ ಥರ ರೌಂಡಾಗಿ ರೌಂಡ್ ಸುತ್ಕೊಂಡು ಬರಬೇಕು. ನೀವು ಬೋರ್ಡ್ನ ಆದಷ್ಟು ಸ್ವಲ್ಪ ಫ್ರೀಯಾಗಿ ಇಟ್ಕೋಬೇಕು. ತುಂಬ ಟೈಟಾಗಿ ಬೋರ್ಡ್ ಇಟ್ಕೊಂಡ್ರೆ ಈ ಡಿಸೈನ್ನ ನಾವು ಮಾಡೋಕ್ಕಾಗಲ್ಲ. ಓಕೆನಾ. ಬೋರ್ಡ್ನ ತುಂಬ ಸ್ವಲ್ಪ ಫ್ರೀ ಮಾಡ್ಕೊಳ್ಳಿ. ಫ್ರೀಯಾಗಿ ಇಟ್ಕೊಂಡು ಸ್ಪೀಡೂ ಅಷ್ಟೇ, ತುಂಬ ಸ್ಪೀಡ್ ಮಾಡ್ಕೋಬೇಡಿ. ಯಾವುದೇ ಡಿಸೈನ್ ಮಾಡಬೇಕಾದ್ರೂ ಅಷ್ಟೇ ಸ್ವಲ್ಪ ಸ್ಪೀಡ್ ಕಮ್ಮಿ ಮಾಡಿಕೊಂಡು ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇದೆಷ್ಟು ಚೆನ್ನಾಗಿ ಬಂದಿದೆ ಅಂತ. ಫುಲ್ಲು ಸರ್ಕಲ್ ಥರ ಇದೆ ಇದು, ಒಳಗಡೆ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಈ ಥರ ಮಾಡೋದ್ರಿಂದನೂ.
ಒಟ್ಟಿನಲ್ಲಿ ನಾವು ಏನೇ ಫಿಲ್ ಮಾಡಲಿ ಫ್ರೆಂಡ್ಸ್, ನಾವು ತುಂಬ ಗ್ಯಾಪ್ ಕೊಟ್ಟರೂ ಅದು ಚೆನ್ನಾಗಿ ಕಾಣಲ್ಲ. ಕೆಲವೊಂದು ತುಂಬ ಮೇಲ್ಮೇಲೆ ಡೈರೆಕ್ಷನ್ ಚೆನ್ನಾಗಿಲ್ದಿರನೆ ಎಲ್ಲಂದ್ರೆ ಅಲ್ಲಿ ಫಿಲ್ ಮಾಡಿದ್ರು ಚೆನ್ನಾಗಿ ಕಾಣಲ್ಲ, ಆಯಿತಾ. ನಾವು ಯಾವುದೇ ಡಿಸೈನ್ ಹಾಕಿದ್ರೂ ಅದಕ್ಕೆ ಒಂದು ಡೈರೆಕ್ಷನ್ ಇರುತ್ತಲ್ವಾ, ಅಂದರೆ ನಾವು ಯಾವ ರೀತಿ ನಾವು ಕ್ರಾಸಾಗಿ ಇದು ಮಾಡಿರ್ತೀವಿ ಅದೇ ಥರ. ನೋಡಿ ಇಲ್ಲಿ ನಿಮ್ಗೆ ಗೊತ್ತಾಗ್ತಿದೆ ಈ ಸ್ಟಿಚ್ ಯಾವ ಥರ ಬಂದಿದೆ, ಆ ಸ್ಟಿಚ್ ಯಾವ ಥರ ಬಂದಿದೆ ಅಂತ. ಇದು ಬಂದುಬಿಟ್ಟು ಫುಲ್ ಸರ್ಕಲ್ ಇದೆ, ಈ ಕಡೆ ನಿಮಗೆ ಸ್ವಲ್ಪ ಬಿಡಿಯಾಗಿ ಕಾಣಿಸ್ತಿದೆ. ಇವಾಗ ನೋಡಿ ಇದನ್ನ ಯಾವ ರೀತಿ ನಾನು ಮಾಡ್ತೀನಿ ಅಂತ ನೋಡ್ಕೊಳ್ಳಿ. ಇದು ಏನಾಗುತ್ತೆ, ಇದು ನಾರ್ಮಲಾಗಿ ನಾವು ಫಿಲ್ ಮಾಡುವಂಥದ್ದು. ಈಗ ಇವಾಗ ಇದು 3 ಥರ, ಇವಾಗ 4 ಥರ ತೋರಿಸ್ಕೊಟ್ಟಿದ್ದೀನಲ್ವ, ಇದೇ ಲಾಸ್ಟ್ ನಿಮಗೆ 5ನೇ ಥರ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಮತ್ತು ಫ್ರೆಂಡ್ಸ್ ಇನ್ನೊಂದು ಏನು ಗೊತ್ತಾ, ಟೈಲರ್ಗಳಿಗೆ ಮೇಯ್ನು ತುಂಬ ಬಾಡಿ ಹೀಟ್ ಆಗ್ತಿರುತ್ತೆ. ಹೀಟ್ ಆಗೋದ್ರಿಂದ ನಮಗೇನಾಗುತ್ತೆ, ತುಂಬ ಪ್ರಾಬ್ಲಮ್ ಅನಿಸ್ತಾ ಇರುತ್ತೆ. ಕಣ್ಣು ಕಾಲೆಲ್ಲ ಉರಿತಾ ಇರುತ್ತೆ ಒಂಥರ. ಅದು ಎನಿ ಟೈಮ್ ನಾವು ಪವರ್ ಮಿಷಿನ್ ತುಣಿಯೋದ್ರಿಂದ ಆ ಥರ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ. ಅದಕ್ಕೋಸ್ಕರ ನಿಮ್ಗೊಂದು ಟಿಪ್ಸ್ ಏನಪ್ಪ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಕಸ್ತೂರಿ ಬೀಜ ಅಂತ ಅಂದ್ಬಿಟ್ಟು ಸಿಗುತ್ತೆ. ನಿಮಗೆಲ್ಲ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ ನನಗೆ. ಗಂದಿಗೆ ಅಂಗಡಿಗಳು ಸಿಗುತ್ತಲ್ಲ ಅಲ್ಲಿ, ಅಂದರೆ ಇದು ಅರಿಶಿನ ಕುಂಕುಮ ಎಲ್ಲ ಮಾರ್ತಾರಲ್ವ ಗಂದಿಗೆ ಅಂಗಡಿ, ಅಂದರೆ ನಿಮಗೆ ಗೊತ್ತಿರುತ್ತೆ ಅನಿಸುತ್ತೆ. ಆ ಅಂಗಡಿಗಳಲ್ಲಿ ಕಸ್ತೂರಿ ಬೀಜ ಕೊಡಿ ಅಂತ ಅಂದರೆ ಕೊಡ್ತಾರೆ, ಅಥವಾ ಹೋಲ್ಸೇಲ್ ಅಂಗಡಿಗಳಲ್ಲೂ ಸಿಗುತ್ತೆ. ತೊಗೊಂಬಂದ್ಬಿಟ್ಟು ಅದನ್ನು ನೈಟ್ ನೀರಲ್ಲಿ ನೆನೆಸ್ಬಿಟ್ಟು ಬೆಳಗ್ಗೆನೇ ಎದ್ದುಬಿಟ್ಟು ಅದನ್ನು ಕುಡೀರಿ, ಆಯಿತಾ. ಇಲ್ಲ ಅಂತಂದರೆ ಎಳ್ನೀರು ಒಳಗಡೆನೂ ಹಾಕಿ ಕುಡಿಬೋದು. ಒಟ್ಟಿನಲ್ಲಿ ಅದನ್ನು ಏನೇ ಮಾಡಿದ್ರು ನಾವು ನೆನೆಸ್ಬಿಟ್ಟು ಕುಡಿಬೇಕಾಗತ್ತೆ, ಹಾಗೆ ಕುಡಿಯೋಕ್ಕಾಗಲ್ಲ. ನೀರಲ್ಲಿ ನೆನೆಸಿಟ್ಬಿಟ್ಟು ನಿಮಗೆ ನೈಟೆಲ್ಲ ನೆನೆದಿದ್ರೂ ಪರವಾಗಿಲ್ಲ, ಒಂದು 2 ಅವರ್ಸ್ ನೆಂದರೂ ಪರವಾಗಿಲ್ಲ, ಅಥವಾ 1 ಅವರ್ ನೆನೆಸಿದ್ರೂ ಪರವಾಗಿಲ್ಲ. ಅದು ಬೇಗ ಇದಾಗ್ಬಿಡುತ್ತೆ, ಬೇಗ ನೆನೆಯುತ್ತೆ ಅದು. ಹಾಗಾಗಿ ಹಂಗೆ ಮಾಡಿ ಅದನ್ನ ನೀರಲ್ಲಿ ಬೆರೆಸಿ ಕುಡೀರಿ. ತುಂಬ ಚೆನ್ನಾಗಿ ಬೇಗ ಹೀಟ್ ಕಂಟ್ರೋಲ್ ಆಗಿಬಿಡುತ್ತೆ. ಅಂದರೆ ಏನು ತುಂಬ ಒಂಥರ ಉರಿ ಅನಿಸ್ತಾ ಇರುತ್ತಲ್ಲ, ಕೈ ಕಣ್ಣು ಕಾಲೆಲ್ಲ ಉರಿತಾ ಇರುತ್ತಲ್ಲ, ಅದೆಲ್ಲ ಕಡಿಮೆ ಆಗಿಬಿಡುತ್ತೆ. ಟೈಲರ್ಗಳಿಗೆ ನಾರ್ಮಲ್ ಯಾವಾಗಲೂ ಅದು ಪ್ರಾಬ್ಲಮ್ ನಿಮಗೆ ಗೊತ್ತೇ ಇರುತ್ತೆ, ಎಲ್ಲರಿಗೂ ಅದು ಪ್ರಾಬ್ಲಮ್ ಆಗುತ್ತೆ. ಅದೊಂದು ಟಿಪ್ಸ್ ಅಂತ ಅಂದ್ಕೊಳ್ಳಿ, ಆಯಿತಾ. ನೋಡಿ ಇದನ್ನು ನಾನು ಏನು ಮಾಡ್ತಾಯಿದ್ದೀನಪ್ಪ ಅಂತಂದರೆ, ನಿಮಗೆ ಇವಾಗ ನಾನೇನು ಮಾಡಿದ್ದೀನಿ ಇಲ್ಲಿ ಅಂತಂದರೆ 4ನೇ ನಂಬರು. ಇಲ್ಲಿ ಯಾವುದೇ ಕಾರಣಕ್ಕೂ ನಾನು ವೇರಿಯೇಷನ್ಸ್ ಮಾಡಿಲ್ಲ ಇದರಲ್ಲಿ. ಇದು ಎಲ್ಲನೂ ನಿಮ್ಗೆ ಏನಂತ ಹೇಳಿದ್ದೆ, ನಾನು 1 ನಂಬರಲ್ಲಿ ಇಟ್ಕೊಂಡು ಮಾಡಿ ಅಂತ ಹೇಳಿದ್ದೆ. ಆದರೆ ಇದನ್ನು ಏನು ಮಾಡಿದ್ದೀನಿ ಅಂತಂದರೆ, ನಾನು 4ನೇ ನಂಬರ್ನಲ್ಲಿ ಇಟ್ಕೊಂಡು ಫಿಲ್ ಮಾಡ್ತಾ ಬಂದಿದ್ದೀನಿ. ಇದೇನು ಸ್ಯಾಟಿನ್ ಸ್ಟಿಚ್ಚು ಅಷ್ಟೇ, ಬೇರೆ ಏನೂ ಇಲ್ಲ. ಪಕ್ಕಕ್ಕೆ ಸ್ಯಾಟಿನ್ ಸ್ಟಿಚ್ನ ಹಾಕ್ತಾ ಬರೋದು. 4 ನಂಬರ್ ಬೇಕಾ, ಇಲ್ಲ ನಿಮಗೆ ಇವಾಗ ತುಂಬ ಡಿಸೈನ್ಸ್ ತುಂಬ ಚಿಕ್ಕದಿದೆ ಅಂತಂದರೆ ಕಮ್ಮಿನೂ ಇಟ್ಕೋಬೋದು. 2ನೇ ನಂಬರು, 3ನೇ ನಂಬರು, 1ನೇ ನಂಬರ್, ಈ ಥರ ನಿಮ್ಗೆ ಎಷ್ಟು ಅಂದರೆ 1ನೇ ನಂಬರ್ ಇಟ್ಕೊಂಡ್ರೆ ಬರಲ್ಲ ಇದು. ಯಾಕೆ ಅಂತಂದರೆ ತುಂಬ 0 ಸ್ಟಿಚ್ ಥರ ಆಗಿಬಿಡುತ್ತೆ. ಒಂದು ಸ್ವಲ್ಪ 2ನೇ ನಂಬರು 2.5 ನಂಬರಲ್ಲೂ ಇಟ್ಕೊಂಡು ಮಾಡ್ಬೋದು. 2.5, 3.5, 3, 4, 4.5 ಈ ಥರ. ಡಿಸೈನ್ ದೊಡ್ಡದಾಗಿದ್ದಾಗ 5ರವರೆಗೂ ರೀಚ್ ಮಾಡ್ಬೋದು. ಆದರೆ ತುಂಬ ನಾವು 5ರವರೆಗೂ ರೀಚ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಸ್ಟಿಚಸ್ ತುಂಬ ಅಗಲ ಆಗಿಬಿಟ್ಟು ಲುಕ್ ಕಡಿಮೆ ಆಗುತ್ತೆ. ಹಾಗಾಗಿ ನಾನೇನು ಮಾಡಿದ್ದೀನಿ, ಇದನ್ನ 4ನೇ ನಂಬರಲ್ಲಿ ಇಟ್ಕೊಂಡು ಮಾಡಿದ್ದೀನಿ. ನೋಡಿ ಆ ಶೇಪ್ ಹತ್ರ ನಾನು ಏನು ಮಾಡಿದೆ ನೋಡಿ, ಅಷ್ಟಕ್ಕೆ ಸ್ಟಾಪ್ ಮಾಡಿ ಮತ್ತು ಆ ಶೇಪ್ ಏನಿದೆ ಅದೇ ಡಿಸೈನ್ ಕೊಟ್ಕೊಂಡೆ ಅಲ್ಲಿಗೆ. ಇಲ್ಲಿ ನಾವು ಹೆಂಗಂದ್ರಂಗೆ ತುಂಬ್ಸಕ್ಕೆ ಹೋದರೆ ಚೆನ್ನಾಗಿ ಬರಲ್ಲ ಫ್ರೆಂಡ್ಸ್, ಓಕೆನಾ. ನಾವು ಯಾವ ವೇರಿಯೇಷನ್ಸ್ ತೊಗೊಂಡಿರ್ತೀವಿ ಅದೇ ವೇರಿಯೇಷನ್ಸಲ್ಲೇ ನಾವು ಫಿಲ್ ಮಾಡಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ನೋಡಿ ಇವಾಗ ಅದು ತೆಳುವಾಗಿತ್ತಲ್ವ, ಅಂದರೆ ರೆಡ್ ಕಲರ್ ಫ್ಯಾಬ್ರಿಕ್ ಏನು ಹಾಕಿದ್ದೀನಿ ನಾನು ಬ್ಲೌಸ್ ಪೀಸು, ಅದು ಕಾಣಿಸ್ತಿತ್ತು ಅಂಥೇಳಿ ಅದ್ರ ಮೇಲೆ ಮತ್ತೆ ನಾವೇನು ಅದು ಎಷ್ಟನೇ ನಂಬರಲ್ಲಿ ಇಟ್ಕೊಂಡು ಮಾಡಿದ್ವಲ್ಲ ಸೇಮ್ ಅದೇ ಥರ ಅದ್ರ ಮೇಲೆ ಇನ್ನೊಂದು ಸರ್ತಿ ಮಾಡ್ಕೊಂಬಂದರೆ ಆಯಿತು. ಫುಲ್ಲು ಫಿಲ್ ಆಗಿಬಿಡುತ್ತೆ. ಇದು ಬಂದುಬಿಟ್ಟು ನಿಮಗೆ ಎಲ್ಲೂ ಗ್ಯಾಪ್ ಕಾಣಲ್ಲ, ಫುಲ್ ಫಿಲ್ ಆಗುತ್ತೆ, ಓಕೆನಾ. ನೋಡಿ ಇವಾಗ ನಿಮಗೆ 5 ಥರ ನಾನು ಫಿಲ್ ಮಾಡೋದನ್ನ ತೋರಿಸ್ಕೊಟ್ಟಿದ್ದೀನಿ. ನೀವು ಇದರಿಂದ ಆರಾಮಾಗಿ ಯಾವ ಡಿಸೈನ್ ಬೇಕಾದರೂ ಮಾಡ್ಬೋದು ಫ್ರೆಂಡ್ಸ್, ಓಕೆನಾ. ನನಗೆ ಏನಪ್ಪ ಪಿಕಾಕ್ ಮಾಡಿ ಅಂತ ಹೇಳ್ತಾರೆ, ಫ್ಲವರ್ ಮಾಡಿ ಅಂತಾರೆ, ಅದಕ್ಕೆಲ್ಲ ನಂಗೆ ಫಿಲ್ ಮಾಡೋಕ್ಕೆ ಬರಲ್ಲ, ಹೇಗೆ ಮಾಡೋದು ಅನ್ನೋ ಒಂದು ಕನ್ಫ್ಯೂಷನ್ಸ್ ಇರಲ್ಲ, ಓಕೆನಾ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ 4-5 ಥರ ಇದೆ, ಎಲ್ಲದೂ ಬೇರೆ ಬೇರೆ ಥರ ಇದೆ. ಇದರಲ್ಲಿ ನಿಮಗೆ ಯಾವುದೂ ರಿಪೀಟ್ ಆಗಿಲ್ಲ, ಒಂದೇ ಥರ ಡಿಸೈನ್ ಎಲ್ಲೂ ರಿಪೀಟ್ ಆಗಿಲ್ಲ. ನೋಡಿ ಅದು ಎಷ್ಟು ಚೆನ್ನಾಗಿ ಬಂತು ಅಂತ ಅಲ್ವಾ. ವೆಲ್ವೆಟ್ ಥರ ಕಾಣಿಸ್ತಿರುತ್ತೆ ಫ್ರೆಂಡ್ಸ್, ಅದು ನಿಜ. ನೋಡಿ ಈಗ ನಿಮಗೆ ಅಟ್ಲೀಸ್ಟ್ ನಿಮ್ಗೆ ಗೊತ್ತಾಗಲ್ಲ ಅಂತಂದರೆ ಒಂದು ಕೆಲಸ ಮಾಡೋಣ ಇದಕ್ಕೆ. ನೋಡಿ ಇದು ಬಟನ್ ಸ್ಟಿಚ್ ಹಾಕಿದ್ದೀನಿ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬಟನ್ ಸ್ಟಿಚ್ ಹಾಕಿರೋದಕ್ಕೆ ಇದೇನಾಗಿದೆ, ಸರ್ಕಲ್ ನಾವು ಯಾವ ರೀತಿ ಮಾಡ್ಕೊಂಡಿದ್ವಲ್ಲ ಅದೇ ಥರ ಇದೆಲ್ಲ ಉದ್ದ ಮಾಡ್ಕೊಂಡಿದ್ದೀನಿ. ಸಿಂಗಲ್ 1ನೇ ನಂಬರು 1.5 ನಂಬರಲ್ಲಿ ಇಟ್ಕೊಂಡು ನಾವು ಪೆಟಲ್ಸ್ ಯಾವ ರೀತಿ ನಾವು ಶೇಪ್ ಕೊಟ್ಟಿದ್ವಲ್ಲ ಆ ಥರ ಇದೆಲ್ಲ ಅಡ್ಡ ಬರುತ್ತೆ. ನೋಡಿ ಇದೇನಾಗುತ್ತೆ ವಾಟರ್ ಫಾಲ್ ಸ್ಟಿಚ್ ಅಂತ ಅಂದಾಗ ಇದು ನಿಮಗೆ ಇಲ್ಲಿ ಬರೆದು ತೋರಿಸ್ತೀನಿ, ಗೊತ್ತಾಗುತ್ತೆ ಆಗ. ನೋಡಿ ಈಗ ನೋಡಿ ಅದು ಆ ಥರನೇ ಬರಬೇಕು, ಅಲ್ಲಿಂದನೇ ಇದನ್ನ ಬರಬೇಕು ನಿಮಗೆ, ನೋಡ್ಕೊಳ್ಳಿ.
ನೋಡಿ ಇವಾಗ ನಾನು ಬರೀತಿದ್ದೀನಲ್ಲ ಈ ಥರನೇ ಬರಬೇಕು ಇದು ಸ್ಟಿಚ್ ಅದ್ರ ಒಳಗಡೆ ಎಲ್ಲ ಗೊತ್ತಾಯ್ತಾ. ಈ ಥರ ಬಂದಾಗ ಈ ಸ್ಟಿಚ್ ಕ್ರಿಯೇಟ್ ಆಗುತ್ತೆ ನೋಡಿ. ಇದು ಬಂದುಬಿಟ್ಟು ಉದ್ದನೇ ಮಾಡ್ಕೋಬೇಕಾಗತ್ತೆ. ನಿಮಗೆ ಈಸಿ ಆಗಲಿ ಅಂತಲೇ ನಾನು ಇಲ್ಲಿ ಬರೆದು ತೋರಿಸ್ತಾ ಇರೋದು ಫ್ರೆಂಡ್ಸ್. ಯಾರು ಬೇಕಾದ್ರೂ ನೀವು ಇದನ್ನು ಆರಾಮಾಗಿ ನೋಡಿ ನೀವು ಪ್ರಾಕ್ಟೀಸ್ ಮಾಡ್ಬೋದು, ಓಕೆನಾ. ಯಾರಿಗೂ ರಿಸ್ಕ್ ಆಗೋಲ್ಲ ಇದನ್ನು ಪ್ರಾಕ್ಟೀಸ್ ಮಾಡೋಕ್ಕೆ. ಆದರೆ ಫುಲ್ ವಿಡಿಯೋ ನೋಡಬೇಕಷ್ಟೇ ನೀವು. ವಿಡಿಯೋ ಫುಲ್ ನೋಡೋದ್ರಿಂದ ನಿಮ್ಗೆ ಈಸಿಯಾಗಿ ಪ್ರಾಕ್ಟೀಸ್ ಮಾಡ್ಬೋದು ಇದನ್ನು, ಯಾಕಂದರೆ ಯಾರು ನಿಮಗೆ ಬರ್ದೆಲ್ಲ ತೋರಿಸ್ಕೊಡಲ್ಲ ಆಯಿತಾ. ನೋಡಿ ಇದನ್ನು ಅಡ್ಡ ಫಿಲ್ ಮಾಡ್ಕೋಬೇಕು ನಿಮಗೆ. ಅದಕ್ಕೆ ನಾನು ಮಾರ್ಕಿಂಗ್ ಚಾಕ್ ಯೂಸ್ ಮಾಡಿ ನಿಮ್ಗೆ ಬರೆದು ತೋರಿಸ್ತಾ ಇರೋದು ನೋಡಿ. ಎಷ್ಟು ಚೆನ್ನಾಗಿ ಈ ಥರ ಅಡ್ಡ ಮಾಡೋದ್ರಿಂದ ನೋಡಿ ಸೇಮ್ ವೆಲ್ವೆಟ್ ಬಟ್ಟೆ ಮೇಲೆ ಇದ್ದಂಗೆ ಇದೆ ಅದು. ಇದು ನೋಡಿ ವಾಟರ್ ಬಾಲ್ ಸ್ಟಿಚ್ಚು ಸರ್ಕಲ್ ನೋಡಿ ಆ ಥರ. ಅದು ಸರ್ಕಲ್ ಅಂತಂದರೆ ನಿಮಗೆ ಎಲ್ಲೂ ಸ್ಟಾಪ್ ಆಗಬಾರ್ದು. ಈ ಥರ ರೌಂಡ್ ಇದೇ ಥರ ಸುತ್ಕೊಳ್ತಾ ಬರಬೇಕು, ಸುರುಳಿ ಥರ. ಈ ಥರ ಸುತ್ಕೊಂಡು ಬಂದಾಗ ಈ ಡಿಸೈನ್ ಕ್ರಿಯೇಟ್ ಆಗುತ್ತೆ, ಓಕೆನಾ. ನೋಡಿ ಅದು ಬಂದುಬಿಟ್ಟು ಬುಟ್ಟ ಸ್ಟಿಚ್ಚು. ಇದು ನೋಡಿ ನಾವು ಬುಟ್ಟ ಹಾಕಬೇಕಾದ್ರೆ ಏನು ಮಾಡ್ತೀವಿ, ಸುಮ್ಮನೆ ಬಟನ್ಸ್ ಥರ ಎಲ್ಲೂ ಗ್ಯಾಪ್ ಬರಲ್ಲ ನಮಗೆ. ಇದರಲ್ಲಿ ಏನಾಯಿತು, ನಮಗೆ ಗ್ಯಾಪ್ ಬಂದಿತ್ತು ನೋಡಿ, ಇದರಲ್ಲಿ ಗ್ಯಾಪ್ ಬರಲ್ಲ ಫುಲ್. ನೋಡಿ ಇದು ಬುಟ್ಟ ಸ್ಟಿಚ್ಚು, ಇದು ಬಂದುಬಿಟ್ಟು ಸರ್ಕಲ್ ಸ್ಟಿಚ್ಚು. ಇದು ಸರ್ಕಲ್ ಬರುತ್ತೆ, ಇದು ಗ್ಯಾಪ್ ಬರುತ್ತೆ, ಅದು ಗ್ಯಾಪ್ ಬರಲ್ಲ, ಓಕೆನಾ. ಈ ಸ್ಟಿಚ್ಚು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮತ್ತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಓಕೆ, ಬಾಯ್ ಟೇಕ್ ಕೇರ್.